ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಜುಲೈ 2025 ತುಲಾ ರಾಶಿ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಶಕ್ತಿಶಾಲಿ ಸ್ಥಾನದಲ್ಲಿದ್ದರೆ ಸಾಮಾಜಿಕವಾಗಿ ಸಂಬಂಧಗಳಲ್ಲಿ ಮತ್ತು ಸೌಂದರ್ಯ ಪ್ರಜ್ಞೆಯಲ್ಲಿ ಉತ್ತಮ ಪ್ರಭಾವ ಬೀರಲಿದ್ದಾನೆ. ಶನಿ, ಗುರು ಮತ್ತು ಚಂದ್ರಗ್ರಹಗಳ ಸಂಚಾರದಿಂದಾಗಿ ಕಾರ್ಯಕ್ಷೇತ್ರ ಹಾಗೂ ಕುಟುಂಬದ ವಿಷಯಗಳಲ್ಲಿ ಜಾಗೃತಿ ಅಗತ್ಯ. ರಾಹು ಅಥವಾ ಕೇತು ಸಂಬಂಧಿತ ಮನಸ್ಥಿತಿ ಅಥವಾ ಗೊಂದಲ ಉಂಟು ಮಾಡಬಹುದು. ನಿರ್ಧಾರಗಳಲ್ಲಿ ತುಂಬ ತಾಳ್ಮೆ ಇರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಹೊಸ ಅವಕಾಶ, ಸಂಭ್ರಮ ಹಾಗೂ ಪದೋನ್ನತಿ ಸಾಧ್ಯವಾಗಲಿದೆ. ನಿಮ್ಮ ಡಿಪ್ಲೊಮಸಿ, ಶಾಂತ ಸಂಭಾಷಣಾ ಶೈಲಿ ಮತ್ತು ನಿರ್ಧಾರಗಳ ತೂಕದಿಂದ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ತಂಡದೊಂದಿಗೆ ಕೆಲಸ ಮಾಡುವವರಿಗೆ ಉತ್ತಮ ಒಂದು ಸಮಯ ಮತ್ತು ಖುದ್ದಾಗಿ ನಿರ್ವಹಿಸದಿರುವ ಕೆಲಸಗಳ ಮೇಲೂ ಲೆಕ್ಕವಿಟ್ಟುಕೊಳ್ಳಿ. ತಾಂತ್ರಿಕ ದೋಷಗಳು ಇರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಒಪ್ಪಂದಗಳು ಲಭ್ಯವಿರುವ ಕಾಲ. ಹಣಕಾಸಿನಲ್ಲಿ ನಿಂತು ಚಿಂತನೆ ಮಾಡಿದವರು ಲಾಭ ಪಡೆಯುತ್ತಾರೆ. ಕ್ರಿಯೇಟಿವ್, ಆರ್ಟಿಸ್ಟ್ ಹಾಗೂ IT ಸಂಬಂಧಿತ ವ್ಯವಹಾರಗಳಿಗೆ ಶುಭ ಕಾಲವಾಗಿರಲಿದೆ. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ ಹೂಡಿಕೆಯ ಮೊದಲು ವಿವೇಕದಿಂದ ಪರಿಶೀಲನೆ ಮಾಡಿಕೊಳ್ಳಿ. ವೈವಾಹಿಕ ಪ್ರೇಮ ಸಂಬಂಧದ ವಿಚಾರವಾಗಿ ನೋಡುವುದಾದರೆ ಪ್ರೇಮ ಅಥವಾ ದಾಂಪತ್ಯ ಸಂಬಂಧಗಳಲ್ಲಿ ಶ್ರೇಷ್ಠ ಕಾಲವಾಗಿರಲಿದೆ. ಆದರೆ ಅಪಾರ್ಥ ಮತ್ತು ಉಗ್ರ ಭಾವನೆ ತಪ್ಪಿಸಲು ಯತ್ನಿಸಿ. ಸಂಬಂಧಗಳಲ್ಲಿ ಸಂವೇದನೆ ಮತ್ತು ಪ್ರಾಮಾಣಿಕತೆಯ ಅಗತ್ಯ ಬೇಕು. ವಿವಾಹ ಯೋಗ ಹೊಂದಿರುವವರಿಗೆ ಉಚಿತ ಯತ್ನಗಳ ಫಲ ಸಿಗಲಿದೆ. ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಡಿ. ಆಲಿಸುವ ಶಕ್ತಿ ಹೊಂದಿದರೆ ಸಂಬಂಧ ಗಟ್ಟಿಯಾಗಲಿದೆ. ಇನ್ನು ಕುಟುಂಬದ ವಿಚಾರವನ್ನು ನೋಡುವುದಾದರೆ ಮನೆಯ ಸದಸ್ಯರೊಂದಿಗೆ ಉತ್ತಮ ಸಂಪರ್ಕ. ಆದರೆ ಕೆಲ ದಿನಗಳಲ್ಲಿ ಗೊಂದಲ ಉಂಟಾಗಬಹುದು. ಮಕ್ಕಳ ಅಧ್ಯಯನ ಅಥವಾ ಜೀವನದ ಮಹತ್ವದ ತೀರ್ಮಾನಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮನ್ನು ಸಮೃದ್ಧಗೊಳಿಸಲಿದೆ. ಆಸ್ತಿ ಅಥವಾ ಮನೆ ಪರಿಷ್ಕರಣೆ ವಿಚಾರಗಳು ಚರ್ಚೆಯಾಗಬಹುದು. ಮನೆಯ ಹಿರಿಯರ ಸಲಹೆ ಅನುಸರಿಸಿ ಕುಟುಂಬ ಸೌಹಾರ್ದಕ್ಕೆ ಸಹಕಾರ ನೀಡಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಸೌಂದರ್ಯ ತೊಂದರೆ, ಚರ್ಮ, ರಕ್ತಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಬಹುದು. ಮಹಿಳೆಯರಿಗೆ ಸ್ನಾಯು ತೊಂದರೆ ಅಥವಾ ಯಾವುದಾದರೂ ಬೆನ್ನು ನೋವಿನ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ. ದೀರ್ಘಕಾಲದ ಜೀರ್ಣ ಸಮಸ್ಯೆ ಇರುವವರು ನಿಯಮಿತ ಔಷಧಿಯನ್ನು ತೆಗೆದುಕೊಳ್ಳಿ. ದಿನನಿತ್ಯ ಯೋಗ, ಸ್ವಚ್ಛ ಆಹಾರ ಮತ್ತು ಸರಿಯಾದ ನಿದ್ರೆ ಈ ಮೂರೂ ಕೂಡಲೇ ತಪ್ಪದೇ ಪಾಲಿಸಿಕೊಳ್ಳುವುದು ಉತ್ತಮ. ಇನ್ನು ಈ ತಿಂಗಳ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಹಾಲು, ಸಕ್ಕರೆ ಅಭಿಷೇಕ ಮಾಡಿ. ಪ್ರತಿದಿನ ಓಂ ಶುಕ್ರಾಯ ನಮಃ ಈ ಜಪವನ್ನು ಕನಿಷ್ಠ 21 ಬಾರಿ ಮಾಡಿಕೊಳ್ಳಿ. ಮತ್ತು ಈ ತಿಂಗಳಲ್ಲಿ ಪ್ರತಿ ಭಾನುವಾರ ಬಡವರಿಗೆ ಬಟ್ಟೆ ಅಥವಾ ಶುದ್ಧ ಆಹಾರ ದಾನ ಮಾಡಿ. ದೇವರಿಗೆ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಶುಭ ದಿನಗಳು 2, 7, 13, 19, 24, 29 ನಿಮಗೆ ಈ ತಿಂಗಳ ಶುಭ ದಿನಗಳು. ಈ ತಿಂಗಳ ಅಶುಭ ದಿನಗಳು 4, 10, 16, 25 ಈ ತಾರೀಕುಗಳಲ್ಲಿ ತುಂಬ ಎಚ್ಚರಿಕೆ ಬೇಕು. ಇನ್ನು
ನಿಮ್ಮ ತುಲಾರಾಶಿಗೆ ತೂಕದ ತೀರ್ಮಾನಗಳು, ಹೊಸ ಅವಕಾಶಗಳು ಹಾಗೂ ನವೀಕರಣದ ತಿಂಗಳುಗಳಾಗಲಿದೆ. ನಿಮ್ಮ ಸಹಜ ತೂಕ ತಾಪಮಾನ, ಶಕ್ತಿ, ಮೈವೀಕರಣ ಹಾಗೂ ಶಾಂತಿಯುತ ನಡವಳಿಕೆಯನ್ನು ಬಳಸಿ ನೀವು ಮುನ್ನಡೆದರೆ ಉತ್ತಮ. ಈ ತಿಂಗಳು ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಡಲಿದೆ. ಆದಷ್ಟು ಈ ತಿಂಗಳಲ್ಲಿ ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಜಾತಕ ಪರಿಶೀಲನೆ, ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ಹಾಗೂ ಪ್ರತಿ ತಿಂಗಳ ಮಾಸ ಭವಿಷ್ಯಕ್ಕಾಗಿ, ದಿನ ಭವಿಷ್ಯಕ್ಕಾಗಿ, ವಾರ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ಲರಿಗೂ ತಲುಪಲು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.